ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಸಂಜೆ. ಇವತ್ತಿನ ವಿಡಿಯೋದಲ್ಲಿ ನಾವು ನೆಫ್ರಾನನ್ನು ಭಾಗಗಳನ್ನು ಗುರುತಿಸೋದ್ರೊಂದಿಗೆ ನೆಫ್ರಾನನ್ನು ಕಾರ್ಯವನ್ನು ತಿಳ್ಕೊಳ್ಳೋದು ಅಷ್ಟೇ ಅವಶ್ಯಕತೆ ಆಗಿದೆ. ಸೊ ನೆಫ್ರಾನನ ಭಾಗಗಳು ನೋಡ್ರಿ, ಇದು ಬಹುಮನ್ನ ಕೋಶ, 2 ಇದು ಗ್ಲಾಮರುಲಸ್, 3 ರಿನಲ್ ಅಪಧಮನಿ, ನೆಕ್ಸ್ಟ್ ರಿನಲ್ ಅಪಧಮನಿಯ ಕವಲು, ಭಾಗ 4 ರಿನಲ್ ಅಪಧಮನಿಯ ಕವಲು, ಭಾಗ 5 ರಿನಲ್ ಅಭಿಧಮನಿಯ ಕವಲು, ಭಾಗ 6 ಲೋಮನಾಳಗಳು, ಇವೇನದಾವಲ್ಲ ಇವು ಲೋಮನಾಳಗಳು, ಭಾಗ 7 ಹೆನ್ಲೆಯ ಕುಣಿಕೆ, ಭಾಗ 8 ಸಂಗ್ರಾಹಕ ನಾಳ, ಇದು ಭಾಗ 9 ನುಲಿಚಿಕೊಂಡಂತಹ ನೆಫ್ರಾನ ನಳಿಕೆ. ಇಲ್ಲಿ ಇವುಗಳ ಕಾರ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ. ನೆಫ್ರಾನನ್ನು ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂತ ಕರೀತಾರೆ. ಕಾರಣ ನೆಫ್ರಾನ್ ಮೂತ್ರಪಿಂಡದಲ್ಲಿ ಲಕ್ಷಾಂತರ ಸಂಖ್ಯೆ ನೆಫ್ರಾನ್ಗಳಿರ್ತಾವೆ. ಇವು ಏನು ಮಾಡ್ತಾವಂದ್ರೆ ಕೆಲಸ, ರಕ್ತದಲ್ಲಿನ ಗ್ಲೂಕೋಸ್ ಮತ್ತು ಅಮೈನೋ ಆಮ್ಲಗಳನ್ನು ಶೋಧಿಸಿ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳನ್ನು ಏನು ಮಾಡ್ತಾವೆ, ಮೂತ್ರನಾಳದ ಮೂಲಕ ಮೂತ್ರಕೋಶದ ಮೂಲಕ ಹೊರಹಾಕುವಂಥ ಕೆಲಸ ಮಾಡಾಕತ್ತಾವೆ. ಆಮೇಲೆ ಇವು ಭಾಗಗಳ ಕಾರ್ಯವನ್ನು ನೋಡಿದಾಗ ಗ್ಲಾಮರುಲಸ್ ಏನು ಮಾಡ್ತದಂದ್ರೆ ರಕ್ತದಲ್ಲಿನ ಹೆಚ್ಚಿನ ಅಮೈನೋ ಆಮ್ಲ ಮತ್ತು ಗ್ಲೂಕೋಸನ್ನು ಶೋಧಿಸಿ ನೆಕ್ಸ್ಟ್ ಏನು ಮಾಡಾಕ್ತೈತಿ, ಇದು ಈ ಒಂದು ಬಹುಮನ್ನ ಕೋಶಕ್ಕೆ ಕಳ್ಸಾಗ್ತೈತಿ. ಬಹುಮನ್ನ ಕೋಶದಲ್ಲಿ ಅದು ಸಂಗ್ರಹ ಆಗಿ ನಂತರ ಈ ನೆಫ್ರಾನನ್ನು ಹೆನ್ಲೆಯ ಕುಣಿಕೆಗೆ ಭಾಗ ಬರ್ತದೆ. ಈ ಹೆನ್ಲೆಯ ಕುಣಿಕೆಗೆ ಬಂದಾಗ ಹೆನ್ಲೆಯ ಕುಣಿಕೆ ಒಳಗೆ ಹೆಚ್ಚಿನ ನೀರು ಮತ್ತು ಸೋಡಿಯಂ ಲವಣಗಳು ಸೋಸಲ್ಪಡ್ತಾವ. ಅದಾದ ನಂತರ ಈ ಹೆನ್ಲೆಯ ಕುಣಿಕೆಯಿಂದ ಈ ಯೂರಿಯಾ ಮತ್ತು ಯೂರಿಕ್ ಆಮ್ಲದ ಅಂತಹ ತ್ಯಾಜ್ಯ ವಸ್ತುಗಳು ಸಂಗ್ರಾಹಕ ನಾಳದಲ್ಲಿ ಶೇಖರಣೆಯಾಗಿ ನೋಡ್ರಿ, ಎಲ್ಲ ನೆಫ್ರಾನ್ಗಳಿಂದ ಬಂದಂತಹ ಅಷ್ಟು ಎಲ್ಲ ಸಂಗ್ರಾಹಕ ನಾಳಗಳಲ್ಲಿ ಶೇಖರಣೆ ಆದಂತಹ ಈ ಮೂತ್ರ ಅಥವಾ ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳು ಏನಾಗಕತ್ತಾವಂದ್ರೆ ಪುನಃ ಮೂತ್ರನಾಳದ ಮೂಲಕ ಮೂತ್ರಕೋಶದ ಮೂಲಕ ದೇಹದಿಂದ ಹೊರಹಾಕಲ್ಪಡ್ತಾವ. ಅಂದಮೇಲೆ ನೆಫ್ರಾನ್ ಮೂತ್ರಪಿಂಡದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ಅಂಥೇಳಿ ಯಾಕೆ ಕರೆಯಾಕತ್ತವಂದ್ರೆ ಆ ಮೂತ್ರಪಿಂಡದ ರಚನೆಗೂ ಕೂಡ ಕಾರಣವಾದದ್ದು ನೆಫ್ರಾನ್. ಯಾಕಂದ್ರೆ ಭಾಳಷ್ಟು ಲಕ್ಷಾಂತರ ಸಂಖ್ಯೆಯ ನೆಫ್ರಾನ್ಗಳು ಅದರೊಳಗೆ ಇರ್ತಾವೆ ಮತ್ತು ನೆಫ್ರಾನನ್ನು ಏನು ಮಾಡಾಕತ್ತೈತಿ, ಸೋಸುವಿಕೆಯ ಕಾರ್ಯವನ್ನು ಮಾಡಾಕತ್ತೈತಿ. ರಕ್ತದಲ್ಲಿ ನಮ್ಮ ದೇಹಕ್ಕೆ ಅವಶ್ಯವಿರುವ ಅಮೈನೋ ಆಮ್ಲಗಳು ಗ್ಲೂಕೋಸ್ಗಳೆಲ್ಲ ಗ್ಲಾಮರುಲಸ್ನಲ್ಲಿ ಸೋಸಲ್ಪಟ್ರೆ ಹೆನ್ಲೆಯ ಕುಣಿಕೆ ಒಳಗೆ ಹೆಚ್ಚಿನ ನೀರು ಮತ್ತು ಸೋಡಿಯಂನಂತಹ ಲವಣಗಳು ಸೋಸಲ್ಪಡ್ತಾವ. ಇಷ್ಟು ಕಲ್ತಿದ್ದೆ ಆದರೆ ನಾವು 3 ಅಂಕದ ಯಾವುದು ಪ್ರಶ್ನೆ ಬಿದ್ದರೂ ಕೂಡ ನೆಫ್ರಾನನ ಬಗ್ಗೆ ನಾವು ಬರೀಬೋದು. ಎಲ್ಲ ವಿದ್ಯಾರ್ಥಿಗಳು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು.